ನೀವು ಪ್ರೆಸ್ಸಿನವರಿಗೆ ಒಟ್ಟು ಹೇಳಬೇಕಂದ್ರೆ ಮೊನ್ನೆ ಸಿ ಎಮ್ ಮನೆಯಲ್ಲಿ ಟಿಫಿನ್ ಆಗಿದೆ, ಅದು ತಮಗೆ ಗುರ್ತದ ವಿಷಯನೇ ಅದ. ಏನು ತಿಂದದ್ದು ಇಡ್ಲಿ ವಡೆ ಎಲ್ಲಷ್ಟು ಮಾಡಿರಿ. ಇವತ್ತಿನ ದಿವಸ ಆದದ್ದನ್ನು ನೀವೇನು ಮಾಡೋದು ಮಾಡೇ ಅದರದ್ದೇನು ಪ್ರಶ್ನೆ ಇಲ್ಲ. ಈಗ ಇನ್ನೊಂದು ಏನದಲ್ಲ, 140 ಅಂದಾಜು ಸುಮಾರು 140 MLAಗಳು, ಯಾರೇ VIP ಇರಲಿ ಯಾರೇ ಇರಲಿ, ಯಾರಿದ್ದರೂ ಎಲ್ಲರೂ ಹೈಕಮಾಂಡಿಗೆ ಬದ್ಧರಿದ್ದಾರೆ. ಈಗ ಯಾವುದು ಕುರ್ಚಿ ಖಾಲಿ ಇಲ್ಲ, ಈಗ ಯಾವುದು ಬದಲಾವಣೆ ಆಗೋದಿಲ್ಲ. ಏನಿದ್ರು ಇನ್ನು ಮುಂದೆ ನಮ್ಮ ಸೆಷನ್ ಮುಗಿಬೇಕು. ಪಾರ್ಲಿಮೆಂಟ್ ಸೆಷನ್ ಮುಗಿದ ಮೇಲೆ ಹೈಕಮಾಂಡ್ ಡಿಸಿಷನ್ ತೊಗೊಂಡಾಗ ಅದ್ರ ಬಗ್ಗೆ ಏನೋ ಚರ್ಚೆಗೆ ಬರ್ತದೆ. ದಯಮಾಡಿ ತಾವೆಲ್ಲ ಪತ್ರಕರ್ತರು ಮತ್ತು ಮೀಡಿಯಾದವ್ರಿಗೆ ಬೇಡ್ಕೊಳ್ಳೋದೇನೆಂದರೆ, ಈ ಸದ್ಯಕ್ಕೆ ಅವ್ರು ಹೆಂಗೆ ವಿಶ್ರಾಂತಿ ವಿರಾಮ ಕೊಟ್ಟಿದ್ದಾರೆ, ನೀವು ಸದ್ಯಕ್ಕೆ ಇದು ಸ್ವಲ್ಪ ಇದೆರಡು ಒಂದು ಬೆಳಗಾವಿ ಸೆಷನು ಮತ್ತು ದಿಲ್ಲಿ ಪಾರ್ಲಿಮೆಂಟ್ ಮುಗಿಲ್ತಾನೆ ತಾವು ಸ್ವಲ್ಪ ರೆಸ್ಟ್ ಕೊಟ್ಟರೆ ನಮಗೂ ಒಳ್ಳೇದಾಗ್ತದೆ, ನಿಮಗೂ ಒಳ್ಳೇದಾಗ್ತದೆ, ಜನರಿಗೆ ಒಳ್ಳೇದಾಗ್ತದೆ. ಹೈಕಮಾಂಡ್ ವಿಚಾರ ಅಷ್ಟು ನಾವು ದೊಡ್ಡರಲ್ಲ. ಹೈಕಮಾಂಡ್ ಅಲ್ಲ, ಆಗ್ಬೋದು ಆಗ್ಲಾರ್ದೇ ಇರ್ಬೋದು, ಅದ್ರ ನಾವು ಹೇಳಕ್ಕೆ ನಾವ್ಯಾರು. ನಾವು 140 ಜನ ಒತ್ತಟ್ಟಿಗೆ ಹೈಕಮಾಂಡ್ ಹೇಳಿದಾಗ 140 ಜನ ಭದ್ರಿದ್ದೀವಿ. ನಮ್ಮ ಅಧ್ಯಕ್ಷ DK ಶಿವಕುಮಾರ್ ಭದ್ರಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭದ್ರಾರ. ಇದೆಲ್ಲ ನಿಮಗೆ ಗುರ್ತದ ವಿಚಾರನೇ ಅದ. ನಮ್ಮ ಕಾಂಗ್ರೆಸ್ದಲ್ಲಿ ಯಾವುದೂ ಗೊಂದಲ ಇಲ್ಲ. ಏನೇ ಗೊಂದಲ ಇದ್ರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ನಮ್ಮ ಪಕ್ಷದಲ್ಲಿ ಮಾತ್ರ ಇಲ್ಲ. ಅಜಯ್ ಸಿಂಗ್ ಇರಲಿ ಯಾರೇ ಇರಲಿ, ಸ್ಥಾನದ ಇದು CM ಬದಲಾವಣೆ ಆದ್ಮೇಲಾಗಲಿ ಅಥವಾ CM ಕಂಟಿನ್ಯೂ ಆದಾಗ ರೀಸಫಲ್ ಆಗ್ತದೆ ಹೊರತಾ. ಈಗ ಸದ್ಯಕ್ಕಂತ ಹೇಳಿದಂಗೆ ಇದು ನಾನು ಆಕಾಂಕ್ಷೆ ಅಲ್ಲ. ಯಾಕಪ್ಪ ಅಂದ್ರೆ ನಾನು ಜೂನಿಯರ್, ನನ್ನ ಕೈ ಹೆಚ್ಚಿನ ಜನ 4 ಟರ್ಮ್ 5 ಟರ್ಮ್ ಆರಿಸಿ ಬಂದಾರ. ಅವ್ರಿಗೆ ಅನುಭವ ಹೆಚ್ಚಿಗೆ ಇರ್ತದೆ, ಅವ್ರಿಗೆ ಮಾಡೋದು ಮುಖ್ಯ ಇರ್ತದೆ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕಂತ ನಾವೇ ಕೇಳ್ಕೊಂಡು ಚಿಂತಿಂದ ಯಾವುದೇ ಬಣ ಇಲ್ಲ. 100ಕ್ಕೆ 100 ಹೈಕಮಾಂಡ್.